ಪ್ರದೀಪ್ ಈಶ್ವರ್ ಅವರು ಎಂಪಿ ಪಿಸಿ ಮೋಹನ್ ಅವರಿಗಿರ್ಬೋದು, ಜೊತೆಗೆ ಅಲ್ಲಿ ಬಿಜೆಪಿ ಕಾರ್ಯಕರ್ತರಿರ್ಬೋದು, ಇದು ಸಿದ್ದರಾಮಯ್ಯ ಅವರ ಸರ್ಕಾರದ ಕಾರ್ಯಕ್ರಮ, ನಿಮ್ಮ ಅಪ್ಪಂದು ಕಾರ್ಯಕ್ರಮ ಅಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳಿದ್ದಾರೆ. ನೋಡಿ, ನಾನು ಪದ ಬಳಕೆ ಬಗ್ಗೆ ಪ್ರತಿಕ್ರಿಯೆ ಕೊಡೋದಿಲ್ಲ. ಸಿದ್ದರಾಮಯ್ಯನವರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಎಂಬುದರಲ್ಲಿ ಇವತ್ತು ಏನ್ ತಪ್ಪಿದೆ? ಸಿದ್ದರಾಮಯ್ಯನವರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದೆಯಾ ಅಥವಾ ಇಲ್ಲ? ನೀವೇ ಹೇಳಿ. ಸತ್ಯ ಇದ್ದಿದ್ದು ಹೇಳಿದ್ದಿದೆ. ಥ್ಯಾಂಕ್ ಯು. ಸರ್, ಅದು ಸರ್ಕಾರಿ ಕಾರ್ಯಕ್ರಮ ಪಕ್ಷಾತೀತವಾಗಿ ಮಾಡಬೇಕಿತ್ತು ಅನ್ನೋದು ಚರ್ಚೆ ಆಗ್ತದೆ ಸರ್. ಬಹಳಷ್ಟು ಚರ್ಚೆ ಆಗಿದೆ. ಸರ್, ಇನ್ನೊಂದೀಗ ರನ್ಯಾರೋ ಪ್ರಕರಣದಲ್ಲಿ ಸಚಿವರ ಹೆಸರು ಕೇಳಿ ಬರ್ತಾ ಇದೆ. ಎಲ್ಲಾ ಊಹಾಪೋಹಗಳು. ನಮ್ಮ ಸರ್ಕಾರ ಪಾರದರ್ಶಕವಾಗಿ ತನಿಖೆ ಆಗಬೇಕು ಅನ್ನೋಂಥದ್ದು ಒತ್ತಾಯ ಮಾಡ್ತಾನೆ ಬಂದಿದೆ. ಮತ್ತೆ ಇವತ್ತು ಈಗಾಗಲೇ ನೋಡಿ, ಬರೀ ಸುಳ್ಳು ಆರೋಪ ಮಾಡುವಂಥದ್ದು, ಊಹಾಪೋಹಗಳು ಮಾಡುವಂಥದ್ದು, ಜನರಲ್ಲಿ ಒಂದು ರೀತಿಯ ಅಪಪ್ರಚಾರ ಮಾಡುವಂಥದ್ದು ಅದು ಬಿಜೆಪಿಯವರ ಜಾಯಮಾನ. ಅರ್ಥ ಆಯ್ತಾ? ಕೇಂದ್ರದ ತನಿಖಾ ಸಂಸ್ಥೆಗಳೇ ತನಿಖೆ ಮಾಡ್ತಾ ಇದ್ದಾವೆ. ತನಿಖಾ ವರದಿ ಬರಲಿ, ಸತ್ಯ ಹೊರಗೆ ಬರಲಿ. ಸುಳ್ಳು ಅವರಿದ್ದಾರೆ, ಇವರಿದ್ದಾರೆ, ಎಲ್ಲಿದ್ದಾರೆ? ಯಾರು ನೋಡಿದಾರಾ? ಯಾರ ಹತ್ರ ಪುರಾವೆಗಳಿದಾವ? ಏನೂ ಇಲ್ಲದೆ ಗಾಳಿಯಲ್ಲಿ ತೇಲ್ಬಿಡೋದ? ಹಿಂದೆನೂ ಹೀಗೆ ಮಾಡಿ ಜನರದೆಲ್ಲ ಸಮಯ ವ್ಯರ್ಥ ಮಾಡಿದ್ರಲ್ಲ ಬೇರೆ ಬೇರೆ ಪ್ರಕರಣಗಳಲ್ಲಿ. ಮತ್ತೆ ಪ್ರೋಟೋಕಾಲ್ ದುರ್ಬಳಕೆ ಆಗಿದೆ ಅಂತ ಆರೋಪ ಸರ್. ಪ್ರೋಟೋಕಾಲ್ ತನಿಖೆ ನಡೀತಾ ಇದಲ್ಲ, ಅದನ್ನು ಮತ್ತೆ ಸಿಐಡಿ ಕೂಡ ತನಿಖಾ ವರದಿ ಬರಲಿ. ಸಿಐಡಿಗೂ ವಾಪಸ್ ತಗೊಂಡಿದ್ದಾರೆ ಸರ್. ಅಲ್ಲ, ಒಂದು ತನಿಖಾ ಸಂಸ್ಥೆ ತನಿಖೆ ಮಾಡ್ತಾ ಇದೆ, ಅದು ವರದಿ ಬರಲಿ ಅಂತ ಹೇಳಿ ಸರ್ಕಾರ ಕಾಯ್ತಾ ಇದೆ. ಪ್ರದೀಪ್ ಈಶ್ವರ್ ಅವರು ಎಂಪಿ ಪಿಸಿ ಮೋಹನ್ ಅವರಿಗಿರ್ಬೋದು, ಜೊತೆಗೆ ಅಲ್ಲಿ ಬಿಜೆಪಿ ಕಾರ್ಯಕರ್ತರಿರ್ಬೋದು, ಇದು ಸಿದ್ದರಾಮಯ್ಯ ಅವರ ಸರ್ಕಾರದ ಕಾರ್ಯಕ್ರಮ, ನಿಮ್ಮ ಅಪ್ಪಂದು ಕಾರ್ಯಕ್ರಮ ಅಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳಿದ್ದಾರೆ. ನೋಡಿ, ನಾನು ಪದ ಬಳಕೆ ಬಗ್ಗೆ ಪ್ರತಿಕ್ರಿಯೆ ಕೊಡೋದಿಲ್ಲ. ಸಿದ್ದರಾಮಯ್ಯನವರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಎಂಬುದರಲ್ಲಿ ಇವತ್ತು ಏನ್ ತಪ್ಪಿದೆ? ಸಿದ್ದರಾಮಯ್ಯನವರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದೆಯಾ ಅಥವಾ ಇಲ್ಲ? ನೀವೇ ಹೇಳಿ. ಸತ್ಯ ಇದ್ದಿದ್ದು ಹೇಳಿದ್ದಿದೆ. ಥ್ಯಾಂಕ್ ಯು. ಸರ್, ಅದು ಸರ್ಕಾರಿ ಕಾರ್ಯಕ್ರಮ ಪಕ್ಷಾತೀತವಾಗಿ ಮಾಡಬೇಕಿತ್ತು ಅನ್ನೋದು ಚರ್ಚೆ ಆಗ್ತದೆ ಸರ್. ಬಹಳಷ್ಟು ಚರ್ಚೆ ಆಗಿದೆ. ಸರ್, ಇನ್ನೊಂದೀಗ ರನ್ಯಾರೋ ಪ್ರಕರಣದಲ್ಲಿ ಸಚಿವರ ಹೆಸರು ಕೇಳಿ ಬರ್ತಾ ಇದೆ. ಎಲ್ಲಾ ಊಹಾಪೋಹಗಳು. ನಮ್ಮ ಸರ್ಕಾರ ಪಾರದರ್ಶಕವಾಗಿ ತನಿಖೆ ಆಗಬೇಕು ಅನ್ನೋಂಥದ್ದು ಒತ್ತಾಯ ಮಾಡ್ತಾನೆ ಬಂದಿದೆ. ಮತ್ತೆ ಇವತ್ತು ಈಗಾಗಲೇ ನೋಡಿ, ಬರೀ ಸುಳ್ಳು ಆರೋಪ ಮಾಡುವಂಥದ್ದು, ಊಹಾಪೋಹಗಳು ಮಾಡುವಂಥದ್ದು, ಜನರಲ್ಲಿ ಒಂದು ರೀತಿಯ ಅಪಪ್ರಚಾರ ಮಾಡುವಂಥದ್ದು ಅದು ಬಿಜೆಪಿಯವರ ಜಾಯಮಾನ. ಅರ್ಥ ಆಯ್ತಾ? ಕೇಂದ್ರದ ತನಿಖಾ ಸಂಸ್ಥೆಗಳೇ ತನಿಖೆ ಮಾಡ್ತಾ ಇದ್ದಾವೆ. ತನಿಖಾ ವರದಿ ಬರಲಿ, ಸತ್ಯ ಹೊರಗೆ ಬರಲಿ. ಸುಳ್ಳು ಅವರಿದ್ದಾರೆ, ಇವರಿದ್ದಾರೆ, ಎಲ್ಲಿದ್ದಾರೆ? ಯಾರು ನೋಡಿದಾರಾ? ಯಾರ ಹತ್ರ ಪುರಾವೆಗಳಿದಾವ? ಏನೂ ಇಲ್ಲದೆ ಗಾಳಿಯಲ್ಲಿ ತೇಲ್ಬಿಡೋದ? ಹಿಂದೆನೂ ಹೀಗೆ ಮಾಡಿ ಜನರದೆಲ್ಲ ಸಮಯ ವ್ಯರ್ಥ ಮಾಡಿದ್ರಲ್ಲ ಬೇರೆ ಬೇರೆ ಪ್ರಕರಣಗಳಲ್ಲಿ. ಮತ್ತೆ ಪ್ರೋಟೋಕಾಲ್ ದುರ್ಬಳಕೆ ಆಗಿದೆ ಅಂತ ಆರೋಪ ಸರ್. ಪ್ರೋಟೋಕಾಲ್ ತನಿಖೆ ನಡೀತಾ ಇದಲ್ಲ, ಅದನ್ನು ಮತ್ತೆ ಸಿಐಡಿ ಕೂಡ ತನಿಖಾ ವರದಿ ಬರಲಿ. ಸಿಐಡಿಗೂ ವಾಪಸ್ ತಗೊಂಡಿದ್ದಾರೆ ಸರ್. ಅಲ್ಲ, ಒಂದು ತನಿಖಾ ಸಂಸ್ಥೆ ತನಿಖೆ ಮಾಡ್ತಾ ಇದೆ, ಅದು ವರದಿ ಬರಲಿ ಅಂತ ಹೇಳಿ ಸರ್ಕಾರ ಕಾಯ್ತಾ ಇದೆ.